ದಲಿತ ಸಂಘರ್ಷ ಸಮಿತಿಯಿಂದ ಬೆಳಗ್ಗೆಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದೆ. ಈಗ ಅಧಿಕೃತವಾಗಿ ಆಫೀಸರ್ಸ್ ಹತ್ರ ಹೋಗಿ ಮನವಿ ಕೊಟ್ಟು ಮಾತಾಡಿಲ್ಲ. ರೆಸ್ಪಾನ್ಸ್ ಯಾವ ರೀತಿ ಬಂತು ಸರ್? ಏನೇ ದಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿ ಜಂಟಿ ಸಂಯುಕ್ತಾಶ್ರಯದಲ್ಲಿ ಪ್ರೆಸ್ಟೀಜ್ ಗ್ರೂಪ್ನವರು ಬೆಂಗಳೂರು ನಗರ ಜಿಲ್ಲಾದ್ಯಂತ ಆನೇಕಲ್ ತಾಲೂಕು ಆಗಿರ್ಬೋದು, ಬೆಂಗಳೂರು ಪೂರ್ವ ತಾಲೂಕು ಆಗಿರ್ಬೋದು, ಚಿಕ್ಕಬನಹಳ್ಳಿ, ದೊಡ್ಡಬನಹಳ್ಳಿ ಈ ಭಾಗದಲ್ಲಿ ಸರ್ಕಾರಿ ಭೂಮಿಗಳನ್ನು ಒತ್ತುವರಿ ಮಾಡಿರ್ತಕ್ಕಂಥ ವಿಚಾರವಾಗಿ ಇತ್ತೀಚೆಗೆ ಸುಮಾರು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಪ್ರಸಾರ ಆಗಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಅದು ಯಾವ ರೀತಿ ಪ್ರಸಾರ ಆಯಿತು ಅಂತೇಳಿ, ಅದು ಯಾವ ಮಟ್ಟಕ್ಕೆ ಹೋಯ್ತು ಅಂತಂದ್ರೆ, ಕೊನೆಗೆ ಪ್ರೆಸ್ಟೀಜ್ ಗ್ರೂಪ್ನವರು ಒಬ್ಬ RTI ಕಾರ್ಯಕರ್ತನನ್ನ ಒಬ್ಬ ಮಾಹಿತಿ ಕೇಳೋದಕ್ಕೋಸ್ಕರ, ಆಮೇಲೆ ದೂರು ಕೊಡೋದಕ್ಕೋಸ್ಕರ, ಆದ್ಮೇಲೆ ಹಲ್ಲೆ ಮಾಡೋದಕ್ಕೆ ದಲಿತ ಮುಖಂಡನೇ ಎತ್ಕಟ್ಟಿ, ದಲಿತರನ್ನೇ ಎತ್ಕಟ್ಟಿ ಒಡಿ ಬಡಿ ಅಂತಕ್ಕಂಥ ಒಂದು ಮಟ್ಟಕ್ಕೆ, ಒಂದು ಹೀನಾಯ ಕೃತ್ಯಕ್ಕೆ ಸಹಕರಿಸಿರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ. ಹಾಗಾಗಿ ಈ ಒಂದು ವಿಚಾರವಾಗಿ ಸುದ್ದಿ ಮಾಧ್ಯಮಗಳಲ್ಲಿ ದಲಿತ ಸಂಘಟನೆಗಳ ಮುಖಂಡರು ಅಂತ ಪ್ರಸಾರ ಮಾಡ್ತಾ ಇದ್ರು. ಯಾರು ದಲಿತ ಸಂಘಟನೆಗಳ ಮುಖಂಡರು, ಯಾರು ಪ್ರೆಸ್ಟೀಜ್ ಪರವಾಗಿದ್ದಾರೆ, ಯಾರು ಪ್ರೆಸ್ಟೀಜ್ ಪರವಾಗಿಲ್ಲ, ಅದು ಯಾರಿದಾರೋ ಅವರ ಹೆಸರನ್ನ ಹೇಳ್ಬೇಕು, ಆ ಸಂಘಟನೆ ಹೆಸರನ್ನ ಹೇಳಿ ಮಾಧ್ಯಮಗಳು ಪ್ರಸಾರವನ್ನ ಮಾಡಬೇಕು. ಅದು ಬಿಟ್ಟು ದಲಿತ ಸಂಘಟನೆಗಳು ಪ್ರೆಸ್ಟೀಜ್ ಅವರ ಪರವಾಗಿ ನಿಂತ್ಕೊಂಡು ಭಾರಿ RTI ಕಾರ್ಯಕರ್ತರಿಗೆ ಬೆದರಿಕೆಗಳು ಹಾಕಿದ್ದಾರೆ ಅಂತ ಹೇಳಿ ಪ್ರಸಾರ ಆಯ್ತು. ಇದನ್ನ ನಾವು ಮನಗಂಡು ಕೂಡಲೇ ಇದಕ್ಕೇನಾದ್ರೂ ಒಂದು ಅಂತ್ಯ ಆಗ್ಬೇಕಂತೇಳಿ ನಾವು ಈ ಒಂದು ಹೋರಾಟವನ್ನ ಕೈಗೆತ್ತಿಕೊಂಡು ಒಂದು ಕರಪತ್ರವನ್ನ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಏನು ಇವತ್ತು ಸರ್ಕಾರ ಎಲ್ಲಾ ಕಡೆನೂ ಕೂಡ ಇವತ್ತು 1 ಇಂಚು ಭೂಮಿಯನ್ನು ಕೂಡ ಬಿಡದೆ ಜಿಲ್ಲಾಧಿಕಾರಿಗಳ ಒಂದು ನಾಯಕತ್ವದಲ್ಲಿ, ನೇತೃತ್ವದಲ್ಲಿ ಎಲ್ಲಾ ಕಡೆನೂ ಕೂಡ ಸರ್ಕಾರಿ ಭೂಮಿಗಳ ಒತ್ತುವರಿಯನ್ನ ತೆರವುಗೊಳಿಸತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಆದ್ರೆ ಪ್ರೆಸ್ಟೀಜ್ ಗ್ರೂಪ್ನವರು ಒತ್ತುವರಿ ಮಾಡಿರ್ತಕ್ಕಂಥ ಭೂಮಿಯನ್ನ ಯಾಕೆ ತೆರವುಗೊಳಿಸ್ತಾ ಇಲ್ಲ ಅಂತ ನಮ್ಮ ಪ್ರಶ್ನೆ. ಪ್ರೆಸ್ಟೀಜ್ ಗ್ರೂಪ್ನವರು ಇಷ್ಟೆಲ್ಲ ಒತ್ತುವರಿಗಳು ಮಾಡಿದ್ರು ಕೂಡ ಇವತ್ತು ದೇವನಹಳ್ಳಿ ತಾಲೂಕಲ್ಲಾಗಿರ್ಬೋದು ಅಲ್ಲಿ ಒತ್ತುವರಿ ಆಗಿದೆ, ಇವತ್ತು ಆನೇಕಲ್ ತಾಲೂಕು ಯಮರೆ ವ್ಯಾಪ್ತಿಯಲ್ಲಿ ಆಗಿರ್ಬೋದು ಅಲ್ಲಿ ಒತ್ತುವರಿ ಆಗಿದೆ ಸುಮಾರು ಎಕರೆ, ಇವತ್ತು ಚಿಕ್ಕಬನಹಳ್ಳಿ, ದೊಡ್ಡಬನಹಳ್ಳಿ ವ್ಯಾಪ್ತಿಯಲ್ಲಿ ಆಗಿರ್ಬೋದು ಅಲ್ಲಿ ಒತ್ತುವರಿ ಆಗಿದೆ. ಇಷ್ಟೆಲ್ಲ ಆದ್ರೂ ಕೂಡ ಜಿಲ್ಲಾಡಳಿತಗಳು, ಸರ್ಕಾರ ಯಾಕೆ ಮೀನಾಮೇಷ ಎಣಿಸ್ತಕ್ಕಂಥದ್ದು, ಅವರ ವಿರುದ್ಧ ಯಾಕೆ ಕಾನೂನು ಕ್ರಮವನ್ನ ಕೈಗೊಳ್ಳಿಲ್ಲ, ಇದನ್ನ ಪ್ರಶ್ನೆ ಮಾಡಿ ನಾವು ಇವತ್ತು ಹೋರಾಟವನ್ನ ಹಮ್ಮಿಕೊಂಡಿದ್ವಿ. ಈ ಹೋರಾಟದ ಮುಖಾಂತರ ನಾವು ಸರ್ಕಾರಕ್ಕೆ ಮನವಿಯನ್ನ ಕೂಡ ಕೊಟ್ಟಿದ್ದೀವಿ. ನಮ್ಮ ಮನವಿಯನ್ನ ಸ್ವೀಕರಿಸಿ ಸರ್ಕಾರದ ಹಂತದಲ್ಲಿ ಅರುಣ್ ಪುಲ್ಟಾಡೋ ಅಂತೇಳಿ ಮುಖ್ಯಮಂತ್ರಿಯವರ ಜಂಟಿ ಕಾರ್ಯದರ್ಶಿಗಳು ಅವ್ರ ಮನವಿಯನ್ನ ತಗೊಂಡಿದ್ದಾರೆ. ತೆಗೆದುಕೊಂಡು ನಾವು ಈ ಒಂದು ವಿಚಾರವನ್ನ ಸರ್ಕಾರದ ಹಂತದಲ್ಲಿ ಎಲ್ಲಾ ಇಲಾಖೆಗಳಿಗೂ, ಅಂದ್ರೆ ನಗರಾಭಿವೃದ್ಧಿ ಇಲಾಖೆ ಆಗಿರ್ಬೋದು, ಮತ್ತೆ ಈಗೇನು ಈ ಬೆದರಿಕೆಗಳು ಹಾಕಿದ್ದಾರೆ ಪ್ರೆಸ್ಟೀಜ್ ಗ್ರೂಪ್ನವರು, ಆ ವಿಚಾರವಾಗಿ ಗೃಹ ಇಲಾಖೆಗೂ ಕೂಡ ಪತ್ರಗಳನ್ನ ಬರೆದು ನಾವು ಈ ಒಂದು ಒತ್ತುವರಿ ಏನಾಗಿದೆ ಅದನ್ನೆಲ್ಲನೂ ಕೂಡ ಜಿಲ್ಲಾಧಿಕಾರಿಗಳ ಒಂದು ಮುಖಂಡತ್ವದಲ್ಲಿ ಪತ್ತೆ ಹಚ್ಚಿ ಇದಕ್ಕೆಲ್ಲ ಅಂತ್ಯ ಆಗ್ತೀವಿ ಅಂತೇಳಿ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಮನವಿಯನ್ನ ಕೊಟ್ಟು ಬಂದಿದ್ದೀವಿ. ದಲಿತರ ಭೂಮಿಗಳನ್ನು ರಕ್ಷಿಸಿದ ಜಿಲ್ಲಾಧಿಕಾರಿಗಳಿಗೆ, ದಲಿತರ ಭೂಮಿಗಳನ್ನು ರಕ್ಷಿಸಿದ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರವಂತೆ ಸರ್ಕಾರ, ಸರ್ಕಾರವಂತೆ ಸರ್ಕಾರ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ ಜಿಂದಾಬಾದ್ ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್. ಬೇಕೇ ಬೇಕು, ನ್ಯಾಯ ಬೇಕು. ಸರ್ಕಾರಿ ಭೂಮಿಗಳನ್ನು ಕೊಳ್ಳೆ ಹೊಡೆಯುತ್ತಿರುವ ಪ್ರೆಸ್ಟೀಜ್ ಗ್ರೂಪ್ನವರಿಗೆ ಕಾಡು ಕಣಿವೆಗಳು ಕಾಣದಾದವು, ಕಾಡು ಕಣಿವೆಗಳು ಕಾಣದಾದವು, ಗಿಡಮರ ಬಳ್ಳಿ ಇಲ್ಲವಾದವು, ಎಲ್ಲ ಮಾಯ, ನಾವು ಮಾಯ, ಎಲ್ಲ ಮಾಯ. ನಿಂತಲ್ಲೆಲ್ಲ ನೀರೇ ಇತ್ತು, ಕೆರೆಗಳು ತುಂಬಿ ತುಳುಕುತ್ತಲಿತ್ತು, ಕೊಂಬೆ ಮೇಲೆ ಕೋಗಿಲೆ ಇತ್ತು, ಕೋತಿಯು ಕೂಡ ಕುಣಿಯುತ್ತಿತ್ತು. ಅಂತರ್ಜಲವೇ ಬತ್ತಿ ಹೋಯಿತು, ಅಂತರ್ಜಲವೇ ಬತ್ತಿ ಹೋಯಿತು, ಸಾವಿರ ಅಡಿಗಳು ದಾಟಿ ಹೋಯಿತು, ಎಲ್ಲ ಮಾಯ, ನಾಳೆ ನಾವು ಮಾಯ. ಹೌದಾ?
ಟಿಂಗ್ 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 ತಂಬೂರಿ ಇಲ್ಲ, ಜಕಣಕ ಜಕಣಕ ತಮಟೆಗಳಿಲ್ಲ. ತಸ್ಸು ಪುಸ್ಸುಗಳು ಬಂದಾವಲ್ಲ, ಕೊಲೆಯೂ ಕೂಡ ಕೊಲೆಯಾಯ್ತಲ್ಲ, ಕಲೆಯೂ ಕೂಡ ಕೊಲೆಯಾಯ್ತಲ್ಲ. ಸಿನಿಮಾ ಟಿವಿ ಭೂತಕ್ಕೆ ಸಿಕ್ಕಿ, ಸಿನಿಮಾ ಟಿವಿ ಭೂತಕ್ಕೆ ಸಂಸ್ಕೃತಿ ಎಲ್ಲ ಸೊರಗೋಯ್ತಲ್ಲ. ಎಲ್ಲ ಮಾಯ ನಾಳೆ, ಹೌದಾ? ಅರಿಶಿಣ ನುಂಗಿತು ಫೇರ್ ಅಂಡ್ ಲವ್ಲಿ, ಕುಂಕುಮ ನುಂಗಿತು ಸ್ಟಿಕ್ಕರ್ ಚುಕ್ಕೆ, ಎಳನೀರನ್ನು ಇರಿದುಕೊಂಡಿತು, ಕೊಕ್ಕೋ ಕೋಲಾ ಕೇಕೆ ಹಾಕಿತು. ಪರಂಗಿಯವನು ಮತ್ತೆ ಬಂದರೆ, ಪರಂಗಿಯವನು ಮತ್ತೆ ಬಂದರೆ